ಇದು ಇತಿಹಾಸ. ನಾನು 136 ಸೀಟ್ ಗೆಲ್ತೀವಿ ಅಂತ ಹೇಳಿದಾಗ ನಗ್ತಾ ಇದ್ರು. 135 ಪ್ಲಸ್ ಪಾಂಡುಪುರ ಕ್ಷೇತ್ರ, ಅದು ನಮ್ಮ ಸೀಟು. ನಾವು ಅಲೈನ್ಸ್ ಮಾಡಿಕೊಂಡು ಒಂದು ಸೀಟ್ ಬಿಟ್ಕೊಂಡು 136. ಈಗ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ 3 ಸೀಟ್ ತುಕಾರಾಮ್ರವರು, ಕುಮಾರಸ್ವಾಮಿಯವರು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿ, ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿರವರು. ಈಗ ತೆರವಾದಂತ ಸೀಟ್ ಚುನಾವಣೆ ನಡೀತು. ಈ 135ರಿಂದ ನಾನು ಇಲ್ಲೇ ಬಂದು ಹೇಳಿದ್ದೆ, ಚುನಾವಣೆ ಮುಂದೆ ಕೇಳಿದ್ದೆ, ನೀವು ಮಾಧ್ಯಮದವರು ಬರ್ಕೊಳ್ಳಿ, ನೀವು ಬರ್ಕೊಳ್ಳಿ, 138 ಸೀಟು ನಮ್ಮ ನಂಬರು ಅಂತ ಹೇಳಿ ನಾನು ನಿಮಗೆ ಹೇಳೋಗಿದ್ದೆ. ಇವತ್ತು 138 ಸೀಟ್ಗೆ ಅನ್ನಪೂರ್ಣರವರು ಅನ್ನದ ಪೂರ್ಣ, ಸಿದ್ದರಾಮಯ್ಯನವರ ಅನ್ನ ಭಾಗ್ಯವನ್ನ ಕೊಡುವಂತ ಅನ್ನಪೂರ್ಣ ಇವತ್ತು 138 ನಂಬರ್ ಮಾಡಿದ್ದಾರೆ. ನಮ್ಮ MP ಪ್ರಕಾಶ್ ಮಗಳು ನಮ್ಮ ಪಕ್ಷದ ರೆಬೆಲ್ ಕ್ಯಾಂಡಿಡೇಟ್. ಆಮೇಲೆ ಅಲ್ಲಿ ಪುಟ್ಸ್ವಾಮಿಗೌಡರು ಎಲ್ಲಿ ಗೌರಿಬಿದನೂರಲ್ಲಿ ರೆಬೆಲ್ ಕ್ಯಾಂಡಿಡೇಟ್. 132 2 ಸೇರಿದ್ರೆ ಎಷ್ಟಾಯ್ತು? 140 ಆಯ್ತು. ಅದಾದ್ಮೇಲೆ ಬಿಜೆಪಿ ಕೆಲವು ಸ್ನೇಹಿತಗಳಿದ್ದಾರೆ, ನಾನು ಹೆಸರು ಹೇಳಕ್ ಹೋಗುದಿಲ್ಲ, ಸ್ನೇಹಿತರಿದ್ದಾರೆ. ಅಲ್ಲರಿ, ಎಷ್ಟು ಬಲ ಇರುವಂತ 140 ಪ್ಲಸ್ ಸೀಟ್ನ ದೇವೇಗೌಡರು ಏನ್ ಬಿಜೆಪಿಯವ್ರನ್ನ ಸೇರಿಸ್ಕೊಂಡು ಕುಮಾರಸ್ವಾಮಿ ಅವರು 6 ತಿಂಗಳೊಳಗಡೆ ಈ ಸರ್ಕಾರನ ಕಿತ್ತಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸಾಧ್ಯನೇನ್ರಿ? ಸಾಧ್ಯನೇನ್ರಿ? ಸಾಧ್ಯ ಇಲ್ಲ. ಇದು 138 ಸೀಟ್ಗೆ ನೀವು ಇಲ್ಲಿ ಗೆಲ್ಸಿದ್ದೀರಲ್ಲ, ಅನ್ನಪೂರ್ಣ ಅನ್ನ ಕೊಡುವಂತ ನನ್ನ ತಾಯಿ, ನಿಮ್ಮ ತಾಯಿ. ಕಾಂಗ್ರೆಸ್ 228ಕ್ಕೆ ಮುನ್ನುಡಿಯನ್ನ ನೀವು ಬರೆದಿದ್ದೀರಿ. ಸಂಡೂರಿನ ಮಹಾಕ್ಷೇತ್ರದ ಜನತೆ ಮುನ್ನುಡಿಯನ್ನ ಬರೆದಿದ್ದೀರಿ. ಇದನ್ನು ಗಮನದಲ್ಲಿ ಇಟ್ಕೊಂಡಿರ್ಬೇಕು ಬಂಧುಗಳೇ. ತುಂಗಭದ್ರಾ ಡ್ಯಾಮ್ ಒಡೆದೋಯ್ತು, ಟೀಕೆಗಳ ಸುರಿಮಳೆ ಆಯ್ತು. ಬಿಜೆಪಿ ಟೀಕೆ ಮಳೆ ಕೇಳ್ತೀರಾ? ಅಶೋಕನ್ ಟೀಕೆ ಮಳೆ ಕೇಳ್ತೀರಾ? ಆದ್ರೆ ಜನಾರ್ದನ್ ರೆಡ್ಡಿ ಟೀಕೆ ಕೇಳ್ತೀರಾ? ಇನ್ಯಾರ್ದು ಟೀಕೆ ಆಯ್ತಾಯ್ತು. ಆಗ ಹೇಳ್ದೆ, ಟೀಕೆಗಳು ಸಾಯ್ತದೆ, ನಮ್ಮ ಕೆಲಸಗಳು ಉಳಿತವೆ ಅಂತೇಳಿ. ನೀವೆಲ್ಲ ಸೇರಿ ಆಶೀರ್ವಾದನ ಮಾಡಿದಿರಿ. ಇನ್ನ ಹೆಚ್ಚಿಗೆ ಓಟನ್ನ ನಾವು ನಿರೀಕ್ಷಣೆ ಮಾಡಿದ್ದು. ಆದರೆ ಬಹಳ ದೊಡ್ಡ ಪ್ರಯತ್ನವನ್ನ ಅವರು ಬಂದು ಜಾತಿ ವ್ಯವಸ್ಥೆ ಮೇಲೆ ರಾಜಕಾರಣ ಮಾಡಿದ್ರು ಅನ್ನೋದು ನಮಗೆಲ್ಲ ಅರಿವಿದೆ. ಆದರೆ ಏನಾಯ್ತು? ಪಕ್ಕದ ಕ್ಷೇತ್ರ, ಈಗ ನಾವು ಇನ್ನೊಂದು ಕ್ಷೇತ್ರಕ್ಕೆ ಹೋಗ್ತಾ ಇದೀವಿ, ಶಿಗ್ಗಾವಿ ಮುಖ್ಯಮಂತ್ರಿಗಳ ಕ್ಷೇತ್ರ. ಇದೇನೋ ನಮ್ಮ ತುಕಾರಾಮ್ ಕ್ಷೇತ್ರ, ಇದು ನಮ್ಮ ಸಂತೋಷ್ ಲಾಡ್ ಕ್ಷೇತ್ರ, ಇದು ನಮ್ಮ ಗೋರ್ಪಡೆ ಕ್ಷೇತ್ರ ಇದು. ಆದರೆ ಅದು ಕಳೆದ 25 ವರ್ಷದಿಂದ ಬೊಮ್ಮಾಯಿರವರು ಇದ್ದಂತ ಕ್ಷೇತ್ರ ಇದು. ಆ ಕ್ಷೇತ್ರ ಏನಾಯ್ತು? ಜನ ಹೇಳಿದ್ರು. ಈಗ ಕುಮಾರಸ್ವಾಮಿ ಅವ್ರ ಕ್ಷೇತ್ರ 25 ವರ್ಷದಿಂದ ಅಲ್ಲಿ ಗೆದ್ದಿರ್ಲಿಲ್ಲ. ನಾವು ಮುಖ್ಯಮಂತ್ರಿ ಆಗಿದ್ರು ಅಲ್ಲಿ ದೇವೇಗೌಡರು. ಜಿಲ್ಲೆ ಏನು ಒಂದು ವಾರ ಬಂದು ಏನ್ ರಭಸದಿಂದ ಈ ಸರ್ಕಾರನ ಕಿತ್ತಾಕ್ತೀವಿ ಅಂತ ಹೇಳಿದ್ರು. ಜನ ಹೇಳಿದ್ರು, ಅಭ್ಯರ್ಥಿಗೆ ಮತ ಹಾಕೋದಕ್ಕಿಂತ ಮುಖ್ಯವಾಗಿ ಗ್ಯಾರಂಟಿಗಳಿಗೆ ಮತ ಹಾಕಿದ್ದೇವೆ. 5 ಗ್ಯಾರಂಟಿಗಳಿಗೆ ಮತ ಹಾಕಿದ್ದೇವೆ.